ನಮಸ್ಕಾರಪ್ಪ ಸಾವುಕಾರ ಮಂದಿ ಹೆಂಗಿದ್ದೀರಿ ಎಲ್ಲರೂ ನೋಡ್ರಿ ಈಗಾಗಲೇ KCET ಫಸ್ಟ್ ರೌಂಡದ್ದು ಕೌನ್ಸಿಲಿಂಗ್ ಪ್ರಕ್ರಿಯೆ ನಿನ್ನೆ 24/7/2026ಕ್ಕೆ ಮುಗಿದಿತ್ತು. ಆದರೆ ವಿದ್ಯಾರ್ಥಿಗಳ ಮತ್ತು ಪಾಲಕರ ಒಂದು ಹಿತದೃಷ್ಟಿಯಿಂದ ನೋಡಿಕೊಂಡು ಏನು ಮಾಡಿಬಿಟ್ರು ಅಂತಂದರೆ ನಮ್ಮ KEದವರು ಅದನ್ನು 29ನೇ ತಾರೀಕು ತನಕ ದಿನಾಂಕ ವಿಸ್ತರಣೆ ಮಾಡಿಬಿಟ್ರಿ. ಹೌದ್ರಿ, 29ನೇ ತಾರೀಕಿಗೆ ತನಕ ಅಂದರೆ 24ನೇ ತಾರೀಕಿಗೆ ಮುಗಿದಿತ್ತು. ಆದರೆ ಅದನ್ನು 29ನೇ ತಾರೀಕು ತನಕನೂ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊತ ಹೋಗ್ಬಿಟ್ರು. ಸೊ ಈಗ 29ನೇ ತಾರೀಕು ತನಕ ಎಕ್ಸ್ಟೆಂಡ್ ಆದಮೇಲೆ ಈಗ 2ನೇ ಸುತ್ತಿನ ಕೌನ್ಸಿಲಿಂಗ್ ಯಾವಾಗ ಆಕತ್ರಿ ಅನ್ನೋರಿಗೆ ಮತ್ತೇನಾಯ್ತು ರೀ, ಡೀಲೇ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ರೀ. ಹೌದು ರೀ, ಯಾಕಂದ್ರೆ ಈಗ ನೋಡಿರಿ 24ನೇ ತಾರೀಕಿಗೆ ಮುಗಿದಿತ್ತಂದ್ರೆ ನಿನ್ನೆಗೆ ಮುಗಿದಿತ್ತಂದ್ರೆ 10 ದಿವಸ ಅನ್ಕೊಡ್ದೆ ಎಲ್ಲ ಇಲ್ಲಿ ನೋಡಕ್ಕೆ ಕುಂತೀರಿ ನೀವು. ನಮ್ಮ ಅಭ್ಯರ್ಥಿಗಳಿಗೆ ಏನಂತಂದ್ರೆ ಈಗ 28ನೇ ತಾರೀಕು ತನಕ ಚಾಯ್ಸ್ ಎಂಟ್ರಿಗಳನ್ನು ಮಾಡ್ಕೊಳ್ಳಿಕ್ಕೆ ಮತ್ತು ಆಮೇಲೆ ಪಾವತಿಗಳನ್ನು ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ 29, ಅಡ್ಮಿಷನ್ ಆಗಲಿಕ್ಕೆ 29ನೇ ತಾರೀಕು ತನಕ ಮತ್ತೊಮ್ಮೆ ಏನು ಮಾಡ್ಯಾರ ಅಂತಂದ್ರೆ ನಿಮ್ಮ ಸಲುವಾಗಿ ದಿನಾಂಕಗಳನ್ನು ವಿಸ್ತರಣೆ ಮಾಡ್ಯಾರ. ಹಿಂಗಿರ್ಬೇಕಾದ್ರೆ ಈಗ 2ನೇ ಸುತ್ತಿಂದ ಕೌನ್ಸ್ಲಿಂಗಿಗೆ ಕಾಯಾಗುಂಥವ್ರಿಗೆ ಮತ್ತೇನಾಗತ್ತೆ ರೀ ಪ್ರಾಬ್ಲಮ್, ಮತ್ತು 15 ದಿವಸ ಮುಂದೆ ಹೋಗ್ತಿದ್ದು. ಈಗ 5 ದಿನ ಮತ್ತು ಮುಂದೆ 10 ದಿನ, ಆ್ಯಕ್ಚುಲಿ 10 ದಿವಸ ಒಳಗಡೆ ಆಗಿಬಿಡ್ತಿತ್ತು. ಆದರೆ ಈಗ 10 ದಿನ ಮತ್ತು ಎಕ್ಸ್ಟ್ರಾ ಹೋಯಿತು, 5 ದಿನ ಎಕ್ಸ್ಟ್ರಾ ಬಂತು. ಟೋಟಲ್ 15 ದಿವಸ ತನಕ ಕಾಯ್ಬೇಕ್ರಿ ನೀವು. ಅರೌಂಡ್ ಅಂದಾಜಾಗಿ ಹೇಳಕ್ಕೆ ಅಂದ್ರೆ ನೆಕ್ಸ್ಟ್ ಮಂತ್ 2ನೇ ವಾರ ತನಕ ನೀವು ಕಾಯ್ಬೇಕು. 2ನೇ ವಾರ ತನಕ ನೀವು ಕಾದ್ರೆ ನಿಮ್ಗೆ ಏನಾಗತ್ತಂದ್ರೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಮಾಡ್ತಾರೆ ರೀ.